ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ದ್ವಾದಶಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ, ಇಂದ್ರಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದುದು, ಹಿಮವಂತನ ಪತ್ನಿಯಾದ ಮೇನಾದೇವಿಯಲ್ಲಿ ಪಾರ್ವತಿಯ ಜನನ, ಪರಮೇಶ್ವರನ ಹಣೆಗಣ್ಣಿನ ಉರಿಯಿಂದ ಮನ್ಮಥನು ದಗ್ಧನಾದುದು, ಪಾರ್ವತಿಯ ತಪಸ್ಸು, ಸಪ್ತರ್ಷಿಗಳು ಅವಳ ಮನಸ್ಸನ್ನು ಪರೀಕ್ಷಿಸಿದುದು, ಪಾರ್ವತಿ ಪರಮೇಶ್ವರರ ವಿವಾಹ, ವಿಘ್ನೇಶ್ವರನ ಉತ್ಪತ್ತಿ, ವೀರಕನೆಂಬ ಗಣಾಧಿಪನಲ್ಲಿ ಪಾರ್ವತಿಯ ಅಸದೃಶ ವಾತ್ಸಲ್ಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕರು ಹೇಳುತ್ತಾರೆ, ಪಾರ್ವತಿಯಿಂದ ಸತ್ಕೃತನಾಗಿ ಸಪ್ತರ್ಷಿಗಳು ಮಹೇಶ್ವರನನ್ನು ನೋಡುವುದಕ್ಕಾಗಿ ಹಿಮಾಚಲದ ವಿಸ್ತಾರವಾದ ತಪ್ಪಲಿಗೆ ಹೋದರು. ಗಂಗಾ ನದಿಯ ನೀರಿನ ಹನಿಗಳಿಂದ
ಆ ಮಹಾತ್ಮನ ದೇಹವು ತೊಯ್ದು ಹೋಗಿತ್ತು. ಹೊಂಬಣ್ಣದ ಜಟೆಯನ್ನು ಅವನು ಕಟ್ಟಿದ್ದನು. ಅವನ ಕೈಯಲ್ಲಿದ್ದ ಮಂದಾರ ಪುಷ್ಪದ ಮಾಲೆಗೆ ದುಂಬಿಗಳು ಮುತ್ತುತ್ತಿದ್ದವು. ಅವರು ಹಿಮಾಚಲದ ತಪ್ಪಲನ್ನು ಸೇರಿ ಮಹಾದೇವನ ಆಶ್ರಮವನ್ನು ನೋಡಿದರು. ಅಲ್ಲಿನ ಪ್ರಾಣಿಗಳೆಲ್ಲವೂ ಪ್ರಶಾಂತವಾಗಿದ್ದವು. ವನ ಪ್ರದೇಶವು ರಮ್ಯವಾಗಿಯೂ ಸ್ಥಿಮಿತವಾಗಿಯೂ ಇದ್ದಿತು. ದಿಕ್ಕುಗಳೆಲ್ಲ ನಿಶ್ಶಬ್ದವೂ ಪ್ರಕಾಶವೂ ಆಗಿದ್ದವು. ಜಲಪಾತಗಳು ಅಲ್ಲಲ್ಲಿ ಕಂಗೊಳಿಸುತ್ತಿದ್ದವು. ಪೂಜ್ಯರಾದ ಆ ಸಪ್ತರ್ಷಿಗಳು ಕೈಯಲ್ಲಿ ಬೆತ್ತವನ್ನು ಹಿಡಿದುಕೊಂಡು ಬಾಗಿಲ ಬಳಿಯಲ್ಲಿ ನಿಂತಿದ್ದ ವೀರಕನನ್ನು ಕಂಡರು. ವಾಕ್ಕೌಶಲವುಳ್ಳ ಅವರು ಕಾರ್ಯಗೌರವದಿಂದ ವಿನೀತರಾಗಿ ಮಧುರ ವಚನದಿಂದ ಇಂತೆಂದರು. ಸಪ್ತರ್ಷಿಗಳು ಹೇಳುತ್ತಾರೆ, ಎಲ್ಲರ ರಕ್ಷಕನೂ ಪ್ರಮಥ ಗಣಗಳ ಅಧಿಪತಿಯೂ ಆದ ಮಹೇಶ್ವರನನ್ನು ದೇವಕಾರ್ಯಕ್ಕೋಸ್ಕರವಾಗಿ ನೋಡಬೇಕೆಂದು ನಾವು ಬಂದಿರುವೆವು. ನಮಗೆ ನೀನೇ ಗತಿ. ಆದುದರಿಂದ ಕಾಲಹರಣವಾಗದಂತೆ ನಮ್ಮ ಈ ಪ್ರಾರ್ಥನೆಯನ್ನು ನಡೆಸಿಕೊಡಬೇಕು. ಸಾಮಾನ್ಯವಾಗಿ ಪ್ರಭು ಪ್ರಸಾದವು ದ್ವಾರಪಾಲನ ವಿಶ್ವಾಸಕ್ಕೆ ಅನುಗುಣವಾಗಿರುವುದು. ಮುನಿಗಳು ಹೀಗೆ ಹೇಳಲು ವೀರಕನು ಗೌರವದಿಂದ ಅವರಿಗೆ ಹೇಳಿದನು, ಎಲೈ ಬ್ರಾಹ್ಮಣೋತ್ತಮರೇ, ಈಶ್ವರನು ಸಾಯಂಕಾಲದ ಸಂಧ್ಯಾವಂದನೆಯನ್ನು ನೆರವೇರಿಸುವ ಸಲುವಾಗಿ ಗಂಗಾ ನದಿಯ ಜಲದಲ್ಲಿ ಸ್ನಾನ ಮಾಡಬೇಕೆಂದು ಇನ್ನೊಂದು ಕ್ಷಣದಲ್ಲಿ ಬರುವನು. ಅಲ್ಲಿ ಅವನನ್ನು ನೋಡುವಿರಂತೆ. ವೀರಕನು ಇಂತೆನ್ನಲು ಆ ಮುನಿಗಳು ಮಳೆಗಾಲದಲ್ಲಿ ಬಾಯಾರಿದ ಚಾತಕಗಳು ಗಂಭೀರವಾದ ಮೋಡವನ್ನು ಎದುರು ನೋಡುತ್ತಿರುವಂತೆ ಈಶ್ವರನ ಸಮಯವನ್ನು ಕಾಯುತ್ತಿದ್ದರು. ಬಳಿಕ ಒಂದು ಕ್ಷಣದಲ್ಲಿ ಕೃಷ್ಣಾಜಿನದ ಮೇಲೆ ಕುಳಿತು ಸಮಾಧಿ ಸ್ಥಿತಿಯಲ್ಲಿದ್ದ ಮಹೇಶ್ವರನು ತಪಸ್ಸನ್ನು ಮುಗಿಸಿ ವೀರಾಸನವನ್ನು ಸಡಿಲಿಸಿದನು. ಆಮೇಲೆ ವೀರಕನು ವಿನಯದಿಂದ ಮಂಡಿಯೂರಿ ನಮಸ್ಕಾರ ಮಾಡಿ ಏಕಾಂತ ಭಕ್ತಿಯಿಂದ ನೆಲದ ಮೇಲೆ ಕುಳಿತಿದ್ದ ಪರಮೇಶ್ವರನಿಗೆ ಇಂತೆಂದನು, ಆ ಭಗವಂತನನ್ನು ಆಶ್ರಯಿಸಲು ಇರುವ ಉಪಾಯವೆಂದರೆ ಪ್ರಣಾಮ ಒಂದೇ ಅಲ್ಲವೇ? ದೇವ, ನಿನ್ನ ದರ್ಶನಕ್ಕಾಗಿ ಮಹಾ ತೇಜಸ್ವಿಗಳಾದ 7 ಜನ ಮುನಿಗಳು ಬಂದಿದ್ದಾರೆ. ನಿನ್ನನ್ನು ಕಾಣಲು ಅವರಿಗೆ ಅಪ್ಪಣೆ ಕೊಡು. ಅಥವಾ ಮುಂದೇನು ಮಾಡಬೇಕೋ ಅದು ನಿನಗೆ ಸೇರಿದುದು. ದೇವತೆಗಳ ಕಾರ್ಯಕ್ಕೋಸ್ಕರ ನಿನ್ನನ್ನು ನೋಡಬೇಕೆಂದಿರುವುದಾಗಿ ಅವರು ಹೇಳಿದರು. ಮಹಾತ್ಮನಾದ ವೀರಕನು ಹೀಗೆ ಭಿನ್ನಯಿಸಲು ಶಂಕರನು ಹುಬ್ಬನ್ನು ಹಾರಿಸಿ ಸನ್ನೆ ಮಾಡಿ ಅವರನ್ನು ಒಳಗೆ ಬಿಡಲು ಅಪ್ಪಣೆಯಿತ್ತನು. ವೀರಕನೂ ಸಹ ಹತ್ತಿರದಲ್ಲೇ ಇದ್ದ ಮಹರ್ಷಿಗಳೆಲ್ಲರನ್ನೂ ಈಶ್ವರನ ದರ್ಶನಕ್ಕಾಗಿ ಬರುವಂತೆ ತಲೆಯನ್ನಲ್ಲಾಡಿಸಿ ಕರೆದನು. ಅವರು ಸಡಗರದಿಂದ ಜುಟ್ಟನ್ನು ಅರೆವಾಸಿ ಕಟ್ಟಿಕೊಂಡು ಕೃಷ್ಣಾಜಿನವು ಹೊದ್ದಿದ್ದ ಬಟ್ಟೆಯು ಜೋಲಾಡುತ್ತಿರಲು ಈಶ್ವರನ
ಮಹಿಮಾಯುಕ್ತವಾದ ಸಿದ್ಧ ವೇದಿಕೆಯನ್ನು ಪ್ರವೇಶಿಸಿದರು. ಅವರು ಬೊಗಸೆಯ ತುಂಬ ಕಲ್ಪವೃಕ್ಷದ ಹೂಗಳನ್ನು ತುಂಬಿಕೊಂಡು ದೇವತೆಗಳು ಅರ್ಚಿಸುವ ರೀತಿಯಲ್ಲಿ ಪರಮೇಶ್ವರನ ಪಾದಗಳೆರಡನ್ನೂ ಅರ್ಚಿಸಿದರು. ತರುವಾಯ ಶಂಕರನು ಶಾಂತಚಿತ್ತನಾದನು. ಆ ಮುನಿಗಳನ್ನು ಸ್ನೇಹದಿಂದ ನೋಡಿದನು. ಅವರು ಹರ್ಷದಿಂದಲೂ ಆದರದಿಂದಲೂ ಆ ಮನ್ಮಥಾಂತಕನನ್ನು ಬಹುವಾಗಿ ಸ್ತೋತ್ರ ಮಾಡಿದರು. ಓಹೋ, ನಾವೇ ಈಗ ಧನ್ಯರು. ನಮ್ಮನ್ನಿಲ್ಲಿಗೆ ಕಳುಹಿಸಿಕೊಟ್ಟ ದೇವೇಂದ್ರನು ಪ್ರಖ್ಯಾತನೇ ಆಗುವನು. ನಿನ್ನ ಅನುಗ್ರಹವೆಂಬ ದಿವ್ಯೋದಕದಲ್ಲಿ ಸ್ನಾನ ಮಾಡಿ ಒಬ್ಬಾಳೊಬ್ಬ ನಾರಿಯು ತನ್ನ ತಪಸ್ಸಿನ ಫಲವನ್ನು ಇಷ್ಟರಲ್ಲೇ ಪಡೆಯುವಳು. ಬಹುಧನ್ಯನಾದ ಈ ಹಿಮವಂತನು ಸರ್ವೋತ್ಕೃಷ್ಟನಾಗುತ್ತಾನೆ. ಏಕೆಂದರೆ ಅವನ ಮಗಳು ನಿನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ತಪಸ್ಸು ಮಾಡುತ್ತಿರುವಳು. ದೇವತೆಗಳೆಲ್ಲರನ್ನೂ ನಿರ್ಮೂಲ ಮಾಡಿದ ದೈತ್ಯರಾಜನಾದ ಆ ತಾರಕನೂ ಸಹ ಒಂದು ವಿಧದಲ್ಲಿ ಅತ್ಯಧಿಕವಾದ ಫಲವನ್ನೇ ಪಡೆಯುವನು. ಏಕೆಂದರೆ ಆತನು ನಿನ್ನ ಅಂಶದಿಂದ ಜನಿಸುವ ಕುಮಾರಸ್ವಾಮಿಯನ್ನು ನೋಡಿ ಹಲವು ಜನ್ಮಗಳಲ್ಲಿ ತನ್ನ ದೇಹೇಂದ್ರಿಯಗಳಿಂದ ಮಾಡಿದ ಪಾಪವನ್ನು ಕಳೆದುಕೊಂಡು ಪವಿತ್ರನಾಗುವನು. ಲೋಕಜನಕನೂ ಮಹಾಕುಶಲನೂ ಆದ ಬ್ರಹ್ಮನೇ ಧನ್ಯನು. ಆ ಷಣ್ಮುಖನ ಸಂಭ್ರಮವೆಂಬ ಅಗ್ನಿಯಿಂದ ಉತ್ತೇಜನಗೊಳ್ಳುವ ವಿಷ್ಣುವೂ ಸಹ ಕೃತಾರ್ಥನೇ ಸರಿ. ಇವರಿಬ್ಬರೂ ನಿನ್ನ ಪಾದಯುಗ್ಮವೇ ಆಧ್ಯಾತ್ಮಿಕಾದಿ ತಾಪಗಳ ಪರಿಹಾರಕ್ಕೆ ಮುಖ್ಯ ಸಾಧನವೆಂದು ನಂಬಿ ಅದನ್ನು ಹೃದಯದಲ್ಲಿ ಧಾರಣ ಮಾಡುವರು. ನೀನೊಬ್ಬನೇ ಬ್ರಹ್ಮಾದಿ ವಿವಿಧ ರೂಪಗಳಿಂದ ಸೃಷ್ಟಿ ಮೊದಲಾದ ನಾನಾ ಕಾರ್ಯಗಳನ್ನು ಮಾಡುವೆಯೆಂದು ತಿಳಿದು ಯೋಗಿಗಳು ನಿನ್ನ ಮಹಿಮೆಯನ್ನು ಮಾತುಗಳಿಂದ ವರ್ಣಿಸಲು ಅಸಮರ್ಥರಾಗಿ ಮನಸ್ಸಿನಲ್ಲೇ ಅನುಸಂಧಾನ ಮಾಡುವರು. ಜಗತ್ತಿನಲ್ಲಿ ಎಲ್ಲವನ್ನೂ ಬಲ್ಲವನೆಂದರೆ ನೀನೊಬ್ಬನೇ, ಬೇರೆ ಯಾರೂ ಇಲ್ಲ. ಹಾಗಿರುವುದಾದರೆ ಲೋಕವು ನಿನ್ನ ಈ ಇಷ್ಟೊಂದು ದಯೆಗೆ ಪಾತ್ರವಾಗದೆ ಹೋಗುತ್ತಿತ್ತು. ಈ ಸಂಸಾರ ರೂಪವಾದ ದುಃಖದ ಅನುಭವವೇ ನಿನಗೆ ಇಲ್ಲ. ಆದರೂ ಲೋಕಾನುಗ್ರಹಕ್ಕಾಗಿ ಈ ಸಂಸಾರದ ಸಂಬಂಧವನ್ನು ನೀನು ತಾಳದಿದ್ದರೆ ಈಗಿನ ನಿನ್ನ ಸೃಷ್ಟ್ಯಾದಿ ಕಾರ್ಯಗಳೆಲ್ಲ ನಿರರ್ಥಕವಾಗುವವು. ಹಿಮವಂತನ ಪುತ್ರಿಯಾದ ಪಾರ್ವತಿಯನ್ನು ವಿವಾಹವಾಗುವುದರ ಮೂಲಕ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿ ಲೋಕಕಂಟಕನಾದ ತಾರಕಾಸುರನನ್ನು ಸಂಹರಿಸಬಲ್ಲ ಕುಮಾರನಿಗೆ ಜನ್ಮವನ್ನು ಕೊಡಬೇಕೆಂದು ಭಾವ. ದೇವ, ಸ್ವರ್ಗ ಮರ್ತ್ಯಾದಿ ಸಕಲ ಲೋಕಗಳಲ್ಲಿಯೂ ಪ್ರಾಣಿಗಳು ಅನುಭವಿಸುತ್ತಿರುವ ಕಷ್ಟ ಪರಂಪರೆಯನ್ನು ನೀನು ಉಪೇಕ್ಷಿಸುವುದಾದರೆ ನಿನ್ನನ್ನು ದಯಾಮಯನೆಂದು ಹೇಳುವವರು ಯಾರು? ಯೋಗ ಮಾಯೆಯ ಮಹಿಮೆಯಿಂದ ಸಕಲ ಜಂತುಗಳ ಹೃದಯಾಂತರಾಳದಲ್ಲಿಯೂ ನೀನು ನೆಲೆಸಿರುವೆ. ಹೀಗೆ ಸರ್ವಜ್ಞನಾಗಿದ್ದೂ ಕೂಡ ಅವುಗಳ ದುಃಖವನ್ನು ಪರಿಹರಿಸದಿದ್ದರೆ ನಿನ್ನ ನಿಷ್ಕಳಂಕವಾದ ಮಹಿಮೆಗೆ ಗೌರವವು ಬಂದೀತೆ.
ಇಂತಹ ಮಹಾಮಹಿಮನಾದ ನಿನ್ನನ್ನು ಕಣ್ಣಾರೆ ನೋಡುತ್ತಿರುವ ನಾವೇ ಪ್ರಾಣಿಗಳಲ್ಲೆಲ್ಲ ಅತ್ಯಂತ ಧನ್ಯರು. ನಿನ್ನ ದರ್ಶನವಾಗದಿದ್ದರೆ ನಾವು ಭಗ್ನ ಮನೋರಥರಾಗುತ್ತಿದ್ದೆವು. ಈಗ ನೀನು ಮೈದೂರಿದ ಕಾರಣ ನಮ್ಮ ಬಯಕೆ ಸಫಲವಾಯಿತು. ಓ ಪರಮೇಶ್ವರ, ಜಗತ್ತಿನ ಸೃಷ್ಟಿಗಿಂತಲೂ ಪೂರ್ವದಲ್ಲಿಯೇ ನೀನು ಅದರ ನಿರ್ಮಾಣ, ಪಾಲನ ಮುಂತಾದವುಗಳನ್ನು ತೀವ್ರವಾಗಿ ಆಲೋಚಿಸುವೆ. ಆದುದರಿಂದ ಈ ಜಗತ್ತಿಗೆ ಒದಗಿರುವ ಕಷ್ಟವನ್ನು ಪರಿಹರಿಸುವ ಭಾರವೂ ಕೂಡ ನಿನಗೆ ಸೇರಿದೆಯೆಂದು ಅಭಿಪ್ರಾಯ. ನಾವು ದೇವೇಂದ್ರನ ದೂತರು. ಹೀಗೆ ಹೇಳಿ ಮಹರ್ಷಿಗಳು ಮಹಾದೇವನಿಗೆ ನಮಸ್ಕಾರ ಮಾಡಿದರು. ಹುಲುಸಾಗಿ ಬೆಳೆ ಬೆಳೆಯಲೆಂದು ಫಲವತ್ತಾದ ನೆಲದಲ್ಲಿ ಒಳ್ಳೆಯ ಬೀಜವನ್ನು ಹಿಡಿಯಲೆತ್ತಿ ಬಿತ್ತುವ ಬೇಸಾಯಗಾರರಂತೆ ಆ ಸಪ್ತರ್ಷಿಗಳು ಸಕಲ ಲೋಕಗಳ ಕ್ಷೇಮವನ್ನು ಚಿಂತಿಸಿ ಪರಮೇಶ್ವರನ ಕಿವಿಯಲ್ಲಿ ಅಮೋಘವಾದ ತಮ್ಮ ಬಿನ್ನಪವನ್ನು ಸಲ್ಲಿಸಿದರು. ಸರಿಯಾದ ಪೀಠಿಕೆಯೊಡನೆ ಋಷಿಗಳು ಹೇಳಿದ ಇಂಪಾದ ನುಡಿಗಳನ್ನು ಕೇಳಿ ಮಹೇಶ್ವರನು ಬಳಿಕ ಮುಗುಳುನಗೆ ನಗುತ್ತಾ ಬೃಹಸ್ಪತಿಯಂತೆ ಪ್ರೌಢವಾದ ವಚನಗಳಿಂದ ಉತ್ತರವಿತ್ತನು. ಈಶ್ವರನು ಹೇಳುತ್ತಾನೆ, ಎಲೈ ಮಹರ್ಷಿಗಳೇ, ನೀವು ಇಂದ್ರನ ಮಾತಿನಂತೆ ನನ್ನ ಬಳಿಗೆ ಬಂದಿದ್ದೀರಿ. ಲೋಕಕ್ಷೇಮಕ್ಕಾಗಿ ನೀವು ಈ ಸತ್ಕಾರ್ಯವನ್ನು ಕೈಗೊಂಡಿರಿ. ಹಿಮವಂತನಿಗೆ ಕನ್ಯೆಯು ಹುಟ್ಟಿದ್ದಾಳೆ. ಇದೆಲ್ಲವೂ ನನಗೆ ಗೊತ್ತು. ದೇವತೆಗಳ ಕಾರ್ಯಕ್ಕಾಗಿ ಎಲ್ಲರೂ ಅಕ್ಕರೆಯಿಂದ ಪ್ರಯತ್ನಿಸುತ್ತಿದ್ದಾರೆ. ಅವರ ಮನಸ್ಸು ತವಕ ಪಡುತ್ತಿದೆ. ಆದರೆ ನಾನೊಂದು ವಿಚಾರವನ್ನು ಹೇಳಬೇಕೆಂದಿದ್ದೇನೆ. ಮುಖ್ಯವಾಗಿ ಜ್ಞಾನಿಗಳು ಲೋಕದ ನಡವಳಿಕೆಯನ್ನು ಬಿಡದೆ ಅನುಸರಿಸಬೇಕು. ಅವರು ಧರ್ಮವನ್ನು ಆಚರಿಸಿದರೆ ಉಳಿದವರೂ ಸಹ ಅದೇ ಪ್ರಮಾಣವೆಂದು ನಂಬಿ ತಾವು ಹಾಗೆಯೇ ನಡೆಯುವರು. ಶಂಕರನು ಹೀಗೆ ಹೇಳಲು ಸಪ್ತರ್ಷಿಗಳು ಹಿಮಾಚಲಕ್ಕೆ ತ್ವರೆಯಿಂದ ಹೋದರು. ಹಿಮವಂತನು ಆದರದಿಂದ ಅವರಿಗೆ ಸತ್ಕಾರವನ್ನು ಮಾಡಿದನು. ಅವರು ಪ್ರೀತರಾಗಿ ಸಾವಕಾಶ ಮಾಡದೆ ಸಂಗ್ರಹವಾಗಿ ಮುಂದಿನ ವಿಚಾರವನ್ನು ಹೇಳುತ್ತಾರೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 154ನೆಯ ಅಧ್ಯಾಯದ ತ್ರಯೋದಶಾಂಶದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.